ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ಹೊಲವನುಳುವ ಯೋಗಿ ನೀನು, ನಾಡಿಗೆ ಜೀವ ತುಂಬೋ ಕಾಮಧೇನು. ನೆಲದ ನೋವಾಗಿ ಕಾಲದ ಹೂವಾಗಿ ಹರಡುವವರು ನೀವಣ್ಣ, ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ. ದನಕುರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ, ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ. ಟ್ರ್ಯಾಕ್ಟರ್ ಟಿಲ್ಲರ್ ಕುಯ್ಲಿ. ನಮ್ಮ ಹೆಸರು ಸಿ ಶಿವಣ್ಣ ಅಂತ, ಮಲ್ಲಾರಪಾಳ್ಯ ಗ್ರಾಮ, ಯಳಂದೂರು ತಾಲೂಕು, ಗೌಡಹಳ್ಳಿ ಅಂಚೆ. ಈ ಗ್ರಾಮದಲ್ಲಿ ನಾನು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ ಸುಮಾರು 3-4-5 ವರ್ಷಗಳಿಂದ. ನಾನು ರಿಟೈರ್ಡ್ ಆಗಿ 1 ವರ್ಷ ಆಯಿತು. ಅದಕ್ಕಿಂತಲೂ ಮೊದಲಿಂದಲೂ ಮಾಡ್ತಾ ಇದ್ದೆ, ಬಟ್ ಅದು ಸಕ್ರಿಯವಾಗಿ ತೊಡಸ್ಕೊಳಕ್ಕೆ ಆಗಿರಲಿಲ್ಲ. ಇವಾಗ ನಾನು ಸಕ್ರಿಯವಾಗಿ ಸಾವಯವ ಕೃಷಿಯಲ್ಲಿ ಬಾಳೆ ಬೆಳೀತಾ ಇದ್ದೀನಿ, ಅದು ಮೇಜರ್ ಕ್ರಾಪ್ ಆಗಿ. ಈ ಬಾಳೆ ಕೃಷಿ ನನಗೆ ಭಾಳ ಮೊದಲಿಂದಲೂ ಆಸಕ್ತಿ. ಏಕೆಂದರೆ ಈ ಬಾಳೆ ರೋಗರಹಿತವಾಗಿ ನಾವು ಜನಗಳಿಗೆ ಒಂದು ರೋಗಮುಕ್ತ ಆಹಾರನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ನಂಬಿಕೆ ಉಳ್ಳವನು. ಆ ದೃಷ್ಟಿಯಿಂದ ನಾನು ರೋಗ ಇಲ್ಲದೆ ಇರ್ತಕ್ಕಂಥ ಹಣ್ಣನ್ನು ಬೆಳಿಬೇಕು ಅನ್ನೋ ಒಂದು ಮನಸ್ಸಲ್ಲಿ ಭಾಳ ನಿಗೂಢವಾಗಿ ತುಂಬ ವರ್ಷಗಳಿಂದ ಇತ್ತು. ಇವಾಗ ಈ ಆಸೆ ಈಡೇರ್ತಾ ಇದೆ. ಇದಕ್ಕೆ ಕಾರಣ ಮೂಲಭೂತವಾಗಿ ನಮ್ಮ ಪೂರ್ವಿಕರ ಒಂದು ಸಾವಯವ ಪದ್ಧತಿನ ಅನುಸರಿಸ್ಕೊಂಡು, ಪಾಳೇಕರ್ ಪದ್ಧತಿ ಅನುಸರಿಸ್ಕೊಂಡು, ಜೊತೆಗೆ ನಮ್ಗೆ ಇತ್ತೀಚೆಗೆ ನಮ್ಮ ಗುರುಗಳಾದ ಕಿರಣ್ ಪ್ರಕಾಶ್ ಅಂತ ಮೈಸೂರಿನವರು ಒಬ್ಬರು ಸಿಕ್ಕಿದ್ರು. ಅವರು ಮಾರ್ಗದರ್ಶನದಲ್ಲಿ, ಮತ್ತು GKVK ಅವರದು ಹಳ್ಳಿ GKVK ಡಾಕ್ಟರ್ ಹಂಪನಗೌಡರ ಮಾರ್ಗದರ್ಶನದಲ್ಲಿ, ಅವ್ರ ಮಾರ್ಗದರ್ಶನ ಭಾಳ ಅತ್ಯುತ್ತಮವಾಗಿದೆ. ಭಾಳ ಬುದ್ಧಿವಂತರು ಡಾಕ್ಟ್ರು ಅವರು. ಅದರಲ್ಲೂ ಎಸ್ಪೆಷಲಿ ಬಾಳೆಗೆ ಭಾಳ ವಿಶೇಷವಾದ ತರಬೇತಿ ತಗೊಂಡಿರ್ತಕ್ಕಂಥ ಡಾಕ್ಟ್ರು. ಅವರ ಮಾರ್ಗದರ್ಶನದಲ್ಲಿ ನಾನು ಸಾವಯವ ಕೃಷಿನ ಅನುಸರಿಸ್ತಾ ಇದ್ದೀನಿ. ಈ ಒಂದು ಕೃಷಿಲಿ ನಾನು ಇವಾಗ ಹೋದ ಸಾರಿ ಸಕ್ಸಸ್ ಆದೆ ಒಂದು 80%. ಈ ಸಾರಿ ನಾನು 100% ಸಕ್ಸಸ್ ಆಗಬೇಕು ಅಂತ ಈ ಮಾರ್ಗದರ್ಶನ ಬಾಳೆ ಬೆಳೆದಿದ್ದೀನಿ, ಸಮೃದ್ಧಿಯಾಗಿ ಬಂದಿದೆ. ಇವಾಗ 7-8ನೇ ತಿಂಗಳಾಗಿದೆ. ಈ ಕೃಷಿನ ನನಗೆ ಭಾಳ ಆಸಕ್ತಿದಾಯಕವಾಗಿ ಮಾಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ತಾವು ಸಹ ಈ ಕೃಷಿ ಪದ್ಧತಿಯನ್ನು ಅನುಸರಿಸ್ಕೋಬೇಕು. ಖರ್ಚು ಕಡಿಮೆಯಲ್ಲಿ, ಹೆಚ್ಚಿನ ಆದಾಯದಲ್ಲಿ, ಹೆಚ್ಚಿನ ಪೌಷ್ಟಿಕ ರೋಗರಹಿತ ಆಹಾರವನ್ನು ನಾವು ಸೇವಿಸೋದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅಂತ ಈ ದೃಷ್ಟಿಯಲ್ಲಿ ನಾನು ಕೃಷಿಯನ್ನು ಮಾಡ್ತಾ ಇದ್ದೀನಿ. ತಾವು ಸಾರ್ವಜನಿಕವಾಗಿ ಈ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಸಾವಯವ ಪದ್ಧತಿಯನ್ನು ದಿನನಿತ್ಯದಲ್ಲಿ ಅನುಸರಿಸಬೇಕು. ಈಗಿನ ರಾಸಾಯನಿಕ ಗೊಬ್ಬರದ ಅಭಾವ, ರಾಸಾಯನಿಕ ಗೊಬ್ಬರದ ತೀವ್ರತೆಯ ರೋಗಮುಕ್ತ ಆಗಬೇಕು ಅಂದರೆ ರಾಸಾಯನಿಕ ಗೊಬ್ಬರವನ್ನು ನಾವು ಬಿಡಲೇಬೇಕು. ಇಲ್ಲ ಅಂತಂದರೆ ಜೀವನ ಭಾಳ ದುಸ್ತರ ಆಗ್ತದೆ. ಇವತ್ತಿನ ಕಾಯಿಲೆಗಳಿಗೆ ಮೂಲ ಕಾರಣ ರಾಸಾಯನಿಕ ಗೊಬ್ಬರಗಳೇ. ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಗೆ ಭಾಳ ಒತ್ತು ಕೊಡ್ತಕ್ಕಂಥದ್ದೇ ರಾಸಾಯನಿಕ ಗೊಬ್ಬರ. ಅದರಿಂದ ದಯವಿಟ್ಟು ಇಡೀ ರಾಜ್ಯದ ಜನತೆ ಸಾವಯವ ಕೃಷಿನ ಮಾಡಬೇಕು ಅಂತ ನಾನು ನಮ್ರವಾಗಿ ಎಲ್ಲರಲ್ಲೂ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಗಿಡ ನೋಡಿ, ಇದು ಬಂದಿರ್ತಕ್ಕಂಥ ಒಂದು ಶೈಲಿ ಮತ್ತು ಬುಡದ ಸುತ್ತಳತೆ ಮತ್ತು ಗೊನೆಯ ಒಂದು ಆಕಾರ, ಇದನ್ನೆಲ್ಲ ಗಮನಿಸಿದಾಗ ನಿಮಗೆ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ಉದಾಹರಣೆ. ನಾನು ಈ ಬಾಳೆನ ನೀವೇ ನೋಡ್ಬೋದು, ಖುದ್ದಾಗಿ ಬಂದು ಪರಿಶೀಲಿಸ್ಬೋದು. ನಮ್ಮ ತೋಟಲ್ಲಿ ಅಲ್ಲಿ ಬಿಡ್ತಕ್ಕಂಥ ಕಂದುಗಳನ್ನ ಒತ್ತಡ ನೋಡಿ, ಮೇಲೆ ಬಿಟ್ಟಿರ್ತಕ್ಕಂಥ ಗೊನೆಯ ಆಕಾರ ನೋಡಿ, ಬುಡ ಕನಿಷ್ಠ 2.5 ಅಡಿಯಿಂದ 3 ಅಡಿ ಅಳತೆ ಬಂದಿದೆ. ಆ ದೃಷ್ಟಿಯಲ್ಲಿ ನಾನು ಬಾಳೆ ಬೆಳೆದಿದ್ದೀನಿ. ಆದರೂ ನನಗಿನ್ನೂ ಸಂತೃಪ್ತಿ ಇಲ್ಲ. ಬೆಳಿಬೇಕು ಅನ್ನೋ ಒಂದು ಇನ್ನೂ 100% ಸಮೃದ್ಧಿಯಾಗಿ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಮಾಡ್ತಾ ಇದ್ದೀನಿ. ನೋಡಿ, ಈ ಬಾಳೆ ಗಿಡ ನೋಡಿ ಎಷ್ಟು ಎಲೆಗಳು ಬಿಟ್ಟಿದೆ. ಒಂದು ಕನಿಷ್ಠ ಒಂದು 18-20 ಎಲೆ ಎತ್ತರ, ಒಂದು 25 ಅಡಿ ಎತ್ತರ ಇದೆ. ಇದು ಕನಿಷ್ಠ 20-25 ಅಡಿ ಎತ್ತರ ಇದ್ದಾವೆ. ಈ ದೃಷ್ಟಿಯಲ್ಲಿ ಸಾವಯವ ಕೃಷಿಯಲ್ಲಿ ಮಾಡಿದ್ರೆ ನಂಬಿಕೆ ಇಟ್ಟರೆ ಖಂಡಿತ ಸಕ್ಸಸ್ ಆಗ್ಬೋದು. ಇದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಗೊನೆ ಆಕಾರ, ಸೈಜು ಹೆಂಗೆ ಏನು ಅನ್ನೋದನ್ನ ನೀವು ಪರಿಶೀಲಿಸ್ಬೋದು ಬಂದು ನಮ್ಮ ತೋಟಕ್ಕೆ.